ಪ್ರತಿ ಹಂತದಲ್ಲೂ ಕೂಡ ರಾಜ್ಯಪಾಲರು ನೋಟ್ ಅನ್ನು ಸಿದ್ಧಪಡಿಸಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನ ಕೂಡ ಜಡ್ಜ್ ಮುಂದೆ ತಂದಿದ್ದಾರೆ. ಹೆಚ್ಚುವರಿ ದಾಖಲೆಗಳನ್ನು ಕೂಡ ಗವರ್ನರ್ ಪರಿಶೀಲಿಸಿದ್ದಾರೆ. ಆ ನಂತರವೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ತುಷಾರ್ ಮೆಹ್ತಾ ಅವರ ವಾದ. ರಾಜ್ಯಪಾಲರ ಪರವಾಗಿ ವಾದ ಮಂಡಿಸ್ತಾ ಇರುವಂತಹ ತುಷಾರ್ ಮೆಹ್ತಾ ಅವರು ಎಲ್ಲೂ ಕೂಡ ರಾಜ್ಯಪಾಲರು ನಿಯಮ ಮೀರಿ ವರ್ತಿಸಿಲ್ಲ, ನಿಯಮದ ಪ್ರಕಾರನೇ ಆದೇಶವನ್ನ ಕೊಟ್ಟಿದ್ದಾರೆ. ಅವರ ಮುಂದೆ ಇದ್ದಂತಹ ಎಲ್ಲಾ ದಾಖಲೆಗಳನ್ನ ಪರಿಶೀಲಿಸಿ ನಂತರವೇ ಅವರು ಆದೇಶವನ್ನ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ತಮ್ಮ ವಾದದಲ್ಲಿ ತಿಳಿಸಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಿಚಾರಣೆ ಸಂದರ್ಭದಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾ ಇರುವಂತಹ ತುಷಾರ್ ಮೆಹ್ತಾ ಅವರು ಹೆಚ್ಚುವರಿ ದಾಖಲೆಗಳನ್ನು ಕೂಡ ತರಿಸ್ಕೊಂಡಿದ್ರು. ರಾಜ್ಯಪಾಲರು ಯಾವಾಗ ಸಿಎಂ ವಿರುದ್ಧ ಈ ರೀತಿಯಾಗಿ ದೂರು ಬಂತು, ಏಕಾಏಕಿಯಾಗಿ ಅವರು ತಮ್ಮ ನಿರ್ಧಾರವನ್ನು ಪ್ರಕಟಿಸಿಲ್ಲ. ಆ ದೂರಿನಲ್ಲಿರುವಂತಹ ಸತ್ಯಾಂಶಗಳನ್ನು ಪರಾಮರ್ಶಿಸಿ ಅದಕ್ಕೆ ಬೇಕಾದಂತಹ ಕೆಲವೊಂದಷ್ಟು ಪೂರಕ ದಾಖಲೆಗಳನ್ನು ಕೂಡ ತರಿಸ್ಕೊಂಡು ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ ಬಳಿಕವೇ ಅವರು ಆದೇಶವನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ತುಷಾರ್ ಮೆಹ್ತಾ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ನೋಡಿ, ಈಗ ಕ್ಯಾಬಿನೆಟ್ನ ಒಂದು ನಿರ್ಧಾರ ಮಾಡೋದು ಅಥವಾ ಕ್ಯಾಬಿನೆಟ್ನ ಸಚಿವರ ಆಯ್ಕೆ ಮಾಡೋದು ಅದು ಸಿಎಂ ಇರ್ತಾರೆ. ಸೊ ಹಾಗಾಗಿ ಕ್ಯಾಬಿನೆಟ್ ಸಚಿವರು ಸಿಎಂ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ದೂರು ಬಂದಾಗ ಅವ್ರ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಕ್ಯಾಬಿನೆಟ್ ಕೊಟ್ಟಂಥ ಒಂದು ನಿರ್ಧಾರ ಏನಿದೆಯಲ್ಲ, ಕ್ಯಾಬಿನೆಟ್ ಮಾಡಿರುವಂಥ ಒಂದು ನಿರ್ಧಾರ ಅದು ರಾಜ್ಯಪಾಲರಿಗೆ ಏನು ಕೊಟ್ಟರಲ್ಲ ಅದನ್ನು ಒಪ್ಪಬೇಕು ಅನ್ನುವಂಥದ್ದೇನಿಲ್ಲ ರಾಜ್ಯಪಾಲರು ಅನ್ನುವಂಥ ಒಂದು ವಿಚಾರವನ್ನು ಕೂಡ ತುಷಾರ್ ಮೆಹ್ತಾ ಅವರು ಗಮನಕ್ಕೆ ತಂದಿದ್ದಾರೆ. ಯಾಕಂದರೆ ಯಾವಾಗ ಈ ರೀತಿಯಾಗಿ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಅನ್ನುವಂಥ ಒಂದು ವಿಚಾರ ಹೊರಬಿತ್ತು, ರಾಜ್ಯಪಾಲರು ಅನುಮತಿಯನ್ನು ನೀಡಿದ್ರು, ಆಗ ಕ್ಯಾಬಿನೆಟನ್ನು ಕರೆದು ಕ್ಯಾಬಿನೆಟ್ನಲ್ಲಿ ಒಂದು ಡಿಸಿಷನನ್ನು ತಗೊಂಡು ಇದನ್ನು ವಾಪಸ್ ಪಡಿಬೇಕು ಅಥವಾ ಈ ನಿರ್ಧಾರ ಸರಿಯಲ್ಲ, ಅನುಮತಿ ನೀಡಬಾರದು ಅನ್ನುವಂಥ ಒಂದು ನಿರ್ಧಾರವನ್ನು, ಕ್ಯಾಬಿನೆಟ್ನ ಡಿಸಿಷನ್ ಇದು ಅಂತ ಹೇಳಿ ಕ್ಯಾಬಿನೆಟ್ನ ಒಂದು ನಿರ್ಧಾರವನ್ನು ರಾಜ್ಯಪಾಲರಿಗೆ ಕಳುಹಿಸಲಾಗಿತ್ತು. ಅದನ್ನು ಕೂಡ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಅಂದರೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವಾದಂಥದ್ದನ್ನು ಕೂಡ ಪಕ್ಕಕ್ಕಿಟ್ಟು ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಕೋರ್ಟ್ನ ಮುಂದೆ ತಂದಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತುಷಾರ್ ಮೆಹ್ತಾ ಅವರು ಈಗ ಮಾತನಾಡ್ತಾ ತಮ್ಮ ವಾದವನ್ನು ಮಂಡಿಸ್ತಾ ತಿಳಿಸಿರುವಂಥದ್ದು, ಸಿಎಂ ಕ್ಯಾಬಿನೆಟ್ ಅನ್ನು ಆಯ್ಕೆ ಮಾಡ್ತಾರೆ, ಸಚಿವರುಗಳನ್ನು ಆಯ್ಕೆ ಮಾಡ್ತಾರೆ. ಸೊ ಹಾಗಾಗಿ ಯಾವಾಗ ಸಿಎಂ ವಿರುದ್ಧವೇ ಒಂದು ದೂರು ಬರುತ್ತೋ ಆಗ ಅವರೇ ಆಯ್ಕೆ ಮಾಡಿರುವಂತಹ ಸಚಿವರುಗಳು ಅದು ಹೇಗೆ ಅವರ ಪರವಾಗಿ ಅವರು ಮಾತಾಡ್ತಾರೆ? ಅಫ್ಕೋರ್ಸ್ ಅಲ್ವಾ, ಅದು ಅಂದರೆ ಅವರ ಕ್ಯಾಬಿನೆಟ್ ಅವರ ಪರವಾಗಿಯೇ ಮಾತಾಡ್ತಾರೆ. ಸೊ ಹಾಗಾಗಿ ಅವರ ಒಂದು ನಿರ್ಧಾರವನ್ನು, ಕ್ಯಾಬಿನೆಟ್ನ ಒಂದು ನಿರ್ಧಾರವನ್ನು ರಾಜ್ಯಪಾಲರು ಒಪ್ಪಬೇಕು ಅನ್ನುವಂಥದ್ದೇನಿಲ್ಲ ಅನ್ನೋ ಒಂದು ವಾದವನ್ನು ಕೂಡ ಈ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರು ಮಂಡಿಸಿದ್ದಾರೆ. ಸೊ ಹಾಗೆ ರಾಜ್ಯಪಾಲರು ತಮಗೆ ಬಂದಂಥ ಒಂದು ದೂರಿಗೆ ಸಂಬಂಧಪಟ್ಟಂತೆ ಏಕಾಏಕಿ ತಗೊಂಡಿರುವಂಥ ನಿರ್ಧಾರ ಅಲ್ಲ ಇದು. ಕ್ಯಾಬಿನೆಟ್ ಸೂಚನೆ ಯಾಕೆ ಪಾಲಿಸಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಬಂತು. ಅಂದ್ರೆ ಗವರ್ನರ್ ಪಾಲಿಸಿಲ್ವಲ್ಲ ಅಂತೇಳಿ ಮೂಢ ಆರೋಪಗಳ ಬಗ್ಗೆ ರಾಜ್ಯಪಾಲರು ಪ್ರಸ್ತಾಪ ಮಾಡಿದ್ದಾರೆ. 40-60 ಬದಲು 50-50ಗೆ ನಿಯಮ ಬದಲಾಯಿಸಲಾಗಿದೆ. ಸಿಎಂ ಪುತ್ರ ಯತೀಂದ್ರ ಆ ಮೂಢಾ ಸಭೆಯಲ್ಲಿ ಭಾಗವಹಿಸಿದ್ರು, ಆಗ 50-50 ಡಿಸಿಷನ್ ತಗೊಳ್ಳುವಾಗ. ಸೊ ಕ್ಯಾಬಿನೆಟ್ ಸೂಚನೆ ಯಾಕೆ ಪಾಲಿಸಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ರಾಜ್ಯಪಾಲರು ಹೇಳಿದ್ದಾರೆ. ಕ್ಯಾಬಿನೆಟ್ ತೆಗೆದುಕೊಂಡಂಥ ಒಂದು ನಿರ್ಧಾರ ರಾಜ್ಯಪಾಲರಿಗೆ ಏನು ಸಲ್ಲಿಸಲಾಯಿತು, ಕೊಡಲಾಯಿತು, ಅದ್ರ ಬಗ್ಗೆ ಯಾಕೆ ಪಾಲಿಸಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ರಾಜ್ಯಪಾಲರು ಮಾತಾಡಿದ್ದಾರೆ. ಅಂದರೆ ಅದರ ಬಗ್ಗೆ ತಿಳಿಸಿದ್ದಾರೆ, ಪ್ರಸ್ತಾಪಿಸಿದ್ದಾರೆ ಅದರಲ್ಲಿ. ಸೊ 40-60 ಬದಲು 50-50ಗೆ ನಿಯಮ ಬದಲಾಯಿಸಲಾಯಿತು. ಮೂಡಾ ಮೀಟಿಂಗನ್ನು ಮಾಡಿ, ಜನರಲ್ ಬಾಡಿ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಮೂಡಾದವರು ಕರೆದಂಥ ಒಂದು ಸಭೆಯಲ್ಲಿ ಆಗ ಸಿಎಂ ಪುತ್ರ ಯತೀಂದ್ರ ಅವರು ಅದರಲ್ಲಿ ಭಾಗವಹಿಸಿದ್ರು. ಸೊ ಅಂದರೆ ಸಿಎಂ ಚಿತಾವಣೆ ಮೇರೆಗೇನೆ ಇವೆಲ್ಲವೂ ಕೂಡ ನಡೆದಿದೆ. ಆದರೆ ಈಗ ಎಲ್ಲವನ್ನೂ ಮುಡಾ ಅಧಿಕಾರಿಗಳ ಮೇಲೆ ಹಾಕಲಾಗ್ತಾ ಇದೆ ಅನ್ನುವಂಥದ್ದು ಸಿಎಂ ವಿರುದ್ಧವಾಗಿರುವಂಥ ಒಂದು ವಾದ. ನೋಡಿ, ಬಹಳ ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನವನ್ನು ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಅಂಶಗಳಿದ್ರೂ ಕೂಡ ಕ್ಯಾಬಿನೆಟ್ ತಾರತಮ್ಯಪೂರಿತ ನಿರ್ಣಯವನ್ನು ಕೈಗೊಂಡಿದೆ ಅನ್ನುವಂಥದ್ದನ್ನು ತುಷಾರ್ ಮೆಹ್ತಾ ಅವರು ಇವತ್ತು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ಕ್ಯಾಬಿನೆಟ್ ಸೂಚನೆ ಪಾಲಿಸದೆ ಸ್ವಂತ ವಿವೇಚನೆಯನ್ನ ಬಳಸಿದ್ದೀನಿ ಅನ್ನುವಂಥದ್ದನ್ನ ರಾಜ್ಯಪಾಲರು ಹೇಳಿದ್ದಾರೆ. ತಮ್ಮ ಆದೇಶದಲ್ಲಿ ಅದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೀಗೆ ಅಂತೇಳಿ ರಾಜ್ಯಪಾಲರು ಸ್ಪಷ್ಟವಾಗಿ ತಮ್ಮ ಆದೇಶದಲ್ಲಿ ಹೇಳಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ತುಷಾರ್ ಮೆಹ್ತಾ ಅವರು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಸೊ ಇದು ವಿಚಾರ. ಈಗ ಕ್ಯಾಬಿನೆಟ್ನ ಸೂಚನೆ ಅಥವಾ ಕ್ಯಾಬಿನೆಟ್ನ ನಿರ್ಧಾರವನ್ನು ಯಾಕೆ ರಾಜ್ಯಪಾಲರು ಪರಿಗಣಿಸಿಲ್ಲ ಅನ್ನುವಂಥದ್ದಕ್ಕೆ ತುಷಾರ್ ಮೆಹ್ತಾ ಅವರು ಕೊಟ್ಟಿರುವಂತಹ ಒಂದು ಉತ್ತರ ಇದು. ಅವ್ರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಒಂದು ಸಿಎಂ ಸ್ವತಃ ಮುಖ್ಯಮಂತ್ರಿಗಳೇ ರಚನೆ ಮಾಡುವಂತಹ ಕ್ಯಾಬಿನೆಟ್ ಇದು. ಸೊ ಹಾಗಾಗಿ ಕ್ಯಾಬಿನೆಟ್ ತೆಗೆದುಕೊಳ್ಳುವಂಥ ಒಂದು ನಿರ್ಧಾರ ಅದು ಸಿಎಂ ವಿರುದ್ಧವಾಗಿ ಯಾವುದೇ ರೀತಿಯಾದಂಥ ಒಂದು ಪ್ರಕರಣ ಬಂದಾಗ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳುವಂಥ ಒಂದು ನಿರ್ಧಾರವನ್ನು ರಾಜ್ಯಪಾಲರು ಇದರ ಬಗ್ಗೆ ಪರಿಗಣಿಸಬೇಕು ಅನ್ನುವಂಥದ್ದಿಲ್ಲ, ಅದನ್ನು ಒಪ್ಪಬೇಕು ಅನ್ನುವಂಥದ್ದಿಲ್ಲ. ಒಂದು
ಇನ್ನೊಂದು ಅದ್ರ ಬಗ್ಗೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ರಾಜ್ಯಪಾಲರು. ಸೊ ಆಗ ನಡೆದಂಥ ಒಂದು ಸಭೆ, ಆ ಸಭೆಯಲ್ಲಿ ಯತೀಂದ್ರ ಅವರು ಪಾಲ್ಗೊಂಡಿದ್ರು. 60-40 ಬದಲು 50-50 ಅನ್ನುವಂಥ ಒಂದು ತೀರ್ಮಾನ ಆಯಿತು. ಜೊತೆಗೆ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಅವರಿಗೆ ಬದಲಿ ನಿವೇಶನವನ್ನು ಹಂಚಬೇಕು ಅನ್ನುವಂಥ ಒಂದು ತೀರ್ಮಾನ ಆಯಿತು. ಇದೆಲ್ಲ ತೀರ್ಮಾನ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಇಲ್ಲಿ ಸಿಎಂ ಚಿತಾವಣೆ ಮೇರೆಗೇನೆ ಇದೆಲ್ಲವೂ ಆಗಿದೆ ಅನ್ನುವಂಥದ್ರ ಬಗ್ಗೆ ಗಮನಕ್ಕೆ ಬಂದಿದೆ ರಾಜ್ಯಪಾಲರಿಗೆ. ಸೊ ಹಾಗಾಗಿ ತಮ್ಮ ವಿವೇಚನೆಯನ್ನು ಬಳಸಿ, ಈಗ ಕ್ಯಾಬಿನೆಟ್ ನಿರ್ಧಾರ ಏನೇ ಇದ್ದಿರ್ಬೋದು, ಬಟ್ ತನ್ನ ಸ್ವಂತ ವಿವೇಚನೆಯನ್ನು ಬಳಸಿ ನಾನು ಆದೇಶವನ್ನು ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ರಾಜ್ಯಪಾಲರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ತುಷಾರ್ ಮೆಹ್ತಾ ಅವರು ಈಗ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಕಾನೂನು ಮೇಲೆ ನಂಬಿಕೆ ಇದೆ, ಇವತ್ತಿನ ತೀರ್ಪು ನಮ್ಮ ಪರತೆ ಬರುತ್ತೆ ಅನ್ನೋ ವಿಶ್ವಾಸ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂಯೋಜಿತ ಅನಿಲ್ ಕಲ್ಕೆರೆ, TV9. ಕಾಂಗ್ರೆಸ್ನ ನಾಯಕರು ಹೊರಟಿರುವಂಥದ್ದು ಈಗ ರಾಜಭವನಕ್ಕೆ. ರಾಜಭವನ ಚಲೋ ಹಮ್ಮಿಕೊಂಡಿರುವಂತಹ ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಸಚಿವರು, ಶಾಸಕರು, ಮಾಜಿ ಶಾಸಕರುಗಳು, ಜೊತೆಗೆ ಸಂಸದರು ಎಲ್ಲರೂ ಕೂಡ ವಿಧಾನಸೌಧ ಗಾಂಧಿ ಪ್ರತಿಮೆಯಿಂದ ಈಗ ಕಾಲ್ನಡಿಗೆಯಲ್ಲಿ ರಾಜಭವನಕ್ಕೆ ಹೊರಟಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ರಾಜಭವನವನ್ನು ತಲುಪ್ತಾರೆ.